ಆ ಸುಜಾತ ಸಾರವಾಡ ಅವರು ಬಂದ ತಕ್ಷಣ ಅಲ್ಲಿ ಬಿಜೆಪಿಗಾಗಲಿ ಮತ್ತ ಶಾಸಕರ ಬಗ್ಗೆ ಆಗ್ಲಿ ಇನ್ಯಾರ್ದೋ ಬಗ್ಗೆ ಆಗಲಿ ಈ ಸಭೆಯೊಳಗೆ ಅಶಬ್ದ ಮಾತಾಡೋದಾದ್ರೆ ಈ ಸಭೆಯಿಂದ ಹೊರಗೆ ಹೋಗ್ರತ ನಾನು ನೇರವಾಗಿ ಹೇಳಿದ್ದು ಸಾಕಷ್ಟು. ಎರಡು ದಿನಗಳ ಹಿಂದೆ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆಯಾದ ಶ್ರೀಮತಿ ಸವಿತಾ ಕಲ್ಯಾಣಿ ಅವರು ಬಿಜೆಪಿಯ ಮಹಿಳಾ ಮೋರ್ಚಾದ ಸದಸ್ಯರಾದ ಸುಜಾತ ಸಾರವಾಡ ಅವರು ಸೇರಿ ಯಾರೋ ಹೇಳಿಕೊಟ್ಟಂತ ವಿಚಾರಗಳನ್ನ ಇಟ್ಕೊಂಡು ಯಾರೋ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಮಾಡಿಸ್ಯಾರ. ಆ ಮುಗ್ಧ ಹೆಣ್ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ಯಾರು ನಮ್ಮ ಹೆಸರು ಕೆಡಿಸುವಂತ ಷಡ್ಯಂತ್ರದ ರಾಜಕಾರಣ ಮಾಡಕತ್ತಾರ, ನಮ್ಮ ಹೆಸರು ಕೆಡಿಸಿ ಇಲ್ಲ ಸಲ್ಲದ ವಿಚಾರಗಳನ್ನ ಅವ್ರಿಗೆ ಯಾವುದೋ ಒಂದು ಟೆಂಡರ್ ಕೆಲಸ ಅಥವಾ ಒಂದು ಯಾವುದೋ ಸರ್ಕಾರಿ ಟೆಂಡರ್ ಕೆಲಸ ಕೊಡ್ತಂತ ಆಮಿಷ ಒಡ್ಡಿ ನಾವು ಜನವರಿ ತಿಂಗಳಲ್ಲಿ ಪಕ್ಷದ ಅಸಮಾಧಾನದ ಕುರಿತು ಪಕ್ಷದ ವ್ಯವಸ್ಥೆ ಒಳಗ ಏನು ಕೆಟ್ಟ ಹೊಂಟೈತಿ ಅದರ ವಿರುದ್ಧ ನಾವು ಅನೇಕ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕಾ ಪಂಚಾಯತ್ ಅನೇಕ ಹಿರಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಪಕ್ಷದ ವ್ಯವಸ್ಥೆ ಸರಿ ಆಗಬೇಕು ಇಲ್ಲಿ ಅಂತ ಹೇಳಿ ಒಂದು ಗಮನ ಸೆಳೆಯುವ ಸಲುವಾಗಿ ನಾವು ಅನೇಕ ಜನ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ವಿ. ಅಲ್ಲಿ ನಾವು ಸವಿತಾ ಕಲ್ಯಾಣಿ ಅವರಲ್ಲಿ ಸವಿತಾ ಸಾರವಾಡ ಅವ್ರನ್ನ ನಾವು ಕರೆದಿರಂಗಿಲ್ಲ. ಅವರು ಈ ಸಭೆ ನಡೆಯತಕ್ಕಂಥದ್ದು ವಿಷಯ ಗೊತ್ತಾಗಿ ಅಲ್ಲಿ ಬಂದ್ವಿ ಅಂತಕ್ಕೆ ನಮಗೆ ಅವತ್ತು ಹೇಳಿದ್ರು. ನನಗೆ ಬಂದ ಕೂಡಲೇ ಹೇಳಿದ್ರು ಅವರು, ಉಮೇಶ್ ಅಣ್ಣ ನೀವು ಇವತ್ತು ರಾಜೀನಾಮೆ ಕೊಡತ್ತೀರಿ, ನಾವು 3-4 ತಿಂಗಳ ಹಿಂದೆ ಒಬ್ಬ ಬಿಜೆಪಿಯ ಹಿರಿಯ ನಾಯಕರ ಸಲಹೆ ಮೇರೆಗೆ ನೀವು ಮಹಿಳಾ ಮೋರ್ಚಾದ ಎಲ್ಲಾ ಹೆಣ್ಮಕ್ಳು ಸೇರಿ ನೇರವಾಗಿ ಶಾಸಕರ ಕೈಗೆ ಅಕ್ಟೋಬರ್ ತಿಂಗಳಲ್ಲಿ ಅವರು ರಾಜೀನಾಮೆ ಶಾಸಕರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದು ನಮ್ಮ ಮುಂದೆ ಹೇಳ್ಯಾರ. ಈಗ ಅವರು ಯಾವ ಆಶೆ ಆಮಿಷ ಸಲುವಾಗಿ ಅಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತದ್ದು, ಸಮಾಜದಲ್ಲಿ ನಮ್ಮ ಮಾನಹಾನಿ ಮಾಡುವಂತ ಕೆಲಸಕ್ಕೆ ಯಾರು ಇದನ್ನ ಹಿಂದೆ ಇವು ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ಮುಗ್ಧ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಆಶಾ ಆಮಿಷ ಒಡ್ಡಿ ಹಿಂದೆ ಷಡ್ಯಂತ್ರದ ರಾಜಕಾರಣ ಯಾರು ಮಾಡಕತ್ತಾರ ಅವ್ರಿಗೆ ಸರಿಯಾಗಿ ಎಚ್ಚರಿಕೆಯಿಂದ ಇರಬೇಕು. ನಾನು ಯಾರು ನಾನು ಏನು ಅಂತಕ್ಕೆ ಇಡೀ ಸಮಾಜಕ್ಕೆ ಗೊತ್ತು, ಇಡೀ ಜಿಲ್ಲಾಕ್ಕೆ ಗೊತ್ತು. ಎಲ್ಲರ ನನ್ನನ್ನು ಬಗ್ಗಿಸ್ತೀರಿ ಮಣಿಸ್ತೀನಿ, ನನ್ನ ಹೆಸರು ಕೆಡಿಸ್ತೀನಿ, ಇಂಥ ಹೆಣ್ಮಕ್ಳು ಇಟ್ಕೊಂಡು ಅನ್ನೋದು ನೀವು ಇಂಥದ್ದು ಮಾಡಿ ದೊಡ್ಡವರು ಆಗ್ತೀರಿ ಅಂತ ಯಾರಾದ್ರೂ ಇದ್ರ ಹಿಂದೆ ಕೆಲಸ ಮಾಡತ್ತಿರಲ್ಲ, ಬಹಳ ಎಚ್ಚರಿಕೆದಿಂದ ಇರ್ಬೇಕು. ಇಲ್ಲೇ ನಾವು ರಾಜೀನಾಮೆ ಕೊಟ್ಟು 7 ತಿಂಗಳಾತು. 7 ತಿಂಗಳಾದ್ಮೇಲೆ ಇಂಥ ದುಷ್ಟ ಬುದ್ಧಿ ಇವ್ರ ತಲೆ ಒಳಗೆ ಯಾಕೆ ಹೊಳಿತು, ಯಾಕೆ ಬತ್ತು ಅಂದ್ರೆ ಒಂದು ಪತ್ರ ಕಾರಣ ಐತಿದ್ರಾಗ. ಇದೇ ಒಂದು RTI ಅರ್ಜಿ ಕಾರಣ. RTI ಅರ್ಜಿ ನನಗೆ ಮಾಹಿತಿ ಬೇಕಾಗಿತ್ತು. ನಾ RTI ಮೂಲಕ ನಾನು ಅದು ಕಾಯ್ದೆಸರಿ ಅರ್ಜಿ ಕೇಳಿನಿ. ಅರ್ಜಿ ಹೋದ ಮರುದಿವಸನೇ ನನಗೆ 1-2 ಫೋನ್ ಕಾಲ್ ಬರ್ತಾವ. ಫೋನ್ ಕಾಲ್ ಬಂದು ಅವರು ವಿನಂತಿಲೆ ಅದು ಪ್ರಾಬ್ಲಮ್ ಆಕೈತಿ, ಅರ್ಜಿ ವಾಪಸ್ ತೆಗಿಬೇಕಂತ ಹೇಳಿದ್ರೆ ನಾವು ತಕೊಂಡ್ ಬಿಡ್ತಿದ್ವಿ. ಫೋನ್ ಹಚ್ಚಿದಂತ ವ್ಯಕ್ತಿ ನನಗೆ ಧಮಕಿ ಹಾಕೋ ರೀತಿಯಲ್ಲಿ ಮಾತಾಡಿದ್ರಿಂದ ಅವ್ರ ಹೆಸರು ನಾ ಹೇಳಂಗಿಲ್ಲ, ಹಿರಿಯರದಾರ, ಧಮಕಿ ಹಾಕಿದ ರೀತಿ ಒಳಗೆ ಹೇಳಿದಂತ್ರ ನಾನು ನೇರವಾಗಿ ಹೇಳಿದ್ನಿ, ನಾ ಲೀಗಲ್ ಆಗ್ಯದ ಅರ್ಜಿ ಬರ್ದೀನಿ, ನನಗೆ ಸಂಬಂಧಪಟ್ಟವರು ಉತ್ತರ ಕೊಟ್ಟರೆ ಸಾಕು, ನಾವು ಯಾವುದೇ ಕಾರಣಕ್ಕೂ ಅರ್ಜಿ ವಾಪಸ್ ತೆಗಿಯಂಗಿಲ್ಲ, ವಿನಂತಿ ಮಾಡಿದ್ರೆ ತಕ್ಕೋತಿದ್ನೆ. ಅದು ನೀ ತಕ್ಕೊಳ್ಳಿಕ್ಕೆ ಬೇರೆ ಆಕೈತಿ ಇದಾಕೈತಿ ಅಂತ ಹೇಳಿದಕ್ಕೆ ನಾನು ಧಮಕಿಗೆ ಬಗ್ಗು ಮಗ ಅಲ್ಲ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೇನೆ.
ವಿನಂತಿ ಮ್ಯಾಗ ಕೆಲಸ ನಡೀತೈತಿ. ಅದಕ್ಕೆ ಅದು ಮರುದಿವ್ಸನೇ ಈ ಹೆಣ್ಮಕ್ಳನ್ನ ಕರೆದು ಆಶಾ ಆಮಿಷ ಒಡ್ಡಿ ಎಲ್ಲಿ ಕರೆದು ಇವ್ರ ಕೈಗೆ ದುಡ್ಡು ಕೊಟ್ಟು ಪ್ರೆಸ್ ಮೀಟ್ ಮಾಡಕ್ಕೆ ಪ್ರಚೋದನೆ ಮಾಡ್ಯಾರ ಅನ್ನೋದು ನನಗೆಲ್ಲಾ ವಿಷಯ ಗೊತ್ತು. ಮತ್ತೆ ಇದೇ ನಮ್ಮ ಮ್ಯಾಗ ಆರೋಪ ಮಾಡಿದಂತ ಹೆಣ್ಮಕ್ಳು ಮಾತಾಡಿದಂತ ಆಡಿಯೋ ರೆಕಾರ್ಡ್ಗಳು ನಮ್ಮ ಹತ್ತಿರ ಅದಾವು. ಮತ್ತ ಈಗಾಗಲೇ ನೀವು ಪತ್ರಿಕಾಗೋಷ್ಠಿಗೆ ಬರೋಕಿನ ಮೊದಲ ನಿಮ್ಗೆ ನಾ ಕೆಲವಷ್ಟು ವಿಡಿಯೋಗಳು ಸೆಂಡ್ ಮಾಡೀನಿ. ಇದ್ರ ಒಳಗೆ ಮೀಟಿಂಗ್ ಒಳಗೆ ಅವ್ರು ಹೆಂಗೆ ಕೂತಾರ ನೋಡತ್ತೀರಿ. ಮೋಸ ಮಾಡಿ ನಮ್ಮ ಸಹಿ ಹಾಕ್ಸ್ಕೊಂಡ್ರು ಅದಕ್ಕೆ ಆ ಒಬ್ಬ ಹೆಣ್ಮಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಮೋಸ ಮಾಡಿ ಸಹಿ ಹಾಕ್ಸ್ಕೊಂಡಾರತ್ತಕ್ಕೆ ಆ ಹೆಣ್ಣು ಮಗಳು ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದಂತವ್ರು ಹೇಳ್ತಾರ, ತಂಗಿ ನೀನು ಜವಾಬ್ದಾರಿಯುತ ತಾಲೂಕ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿ ನೀ ಅಧ್ಯಕ್ಷ ಒಳಗಿದ್ದಂಗ ಸೋದರಿ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಇದೇ ರೀತಿ ಕಣ್ಣು ಮುಚ್ಚಿ ಸಹಿ ಮಾಡಿ ಆ ಇಲಾಖೆ ಒಳಗೆ ಎಷ್ಟು ಭ್ರಷ್ಟಾಚಾರಕ್ಕೆ ಕಾರಣ ಆಗಿರಬಹುದು ನೀನು ಅಂತ ಹೇಳ್ಬೇಕು ಆ ಸೋದರಿ. ನಮಗ ಒಬ್ಬ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಆಗಿ ಅಷ್ಟು ವಿವೇಚನೆ ಇರ್ಲಾರ್ದ ಯಾರೋ ಹೇಳ್ಕೊಟ್ಟಿದ್ದು ಮಾತಾಡ್ತಿಲ್ವಾ? ಇದು ಎಷ್ಟು ಸರಿ ಅಂತಕ್ಕೆ ನಾ ಅವರಿಗೆ ಪ್ರಶ್ನೆ ಮಾಡ್ತೇನೆ. ನಮ್ಮನ್ನ ನಾವೆಲ್ಲ 20-30 ವರ್ಷದಿಂದ ಅನೇಕ ಹೋರಾಟ ಸಂಘರ್ಷದ ಮೂಲಕ ನಾವು ಕೆಲಸ ಮಾಡ್ಕೊತ ಬಂದೀವಿ. ಹಿಂದೂ ಸಂಘಟನೆ ಮೂಲಕ ಆತು, ನಂತರ ಭಾಜಪ ಆತು, ಅನೇಕ ನಮ್ಮಂತ ಸಾವಿರಾರು ಜನ ಕಾರ್ಯಕರ್ತರ ಪರಿಶ್ರಮ ಹೋರಾಟ ಸಂಘರ್ಷದಿಂದ ಬಿಜೆಪಿ ಬೆಳೆದೈತಿ. ನಾವಿಲ್ಲಿ ಚಾಕ್ರಿ ಮಾಡ್ಕೊಂಡು ಬಂದಂತರಲ್ಲ. ನಮ್ಮನ್ನ ನೈತಿಕವಾಗಿ ಎದುರಿಸ್ಲಿಕ್ಕೆ ಆಗ್ಲಾರ್ದಂತವ್ರು, ನಮ್ಮನ್ನ ನೈತಿಕವಾಗಿ ಮಾತಾಡ್ಸಕ್ ಧೈರ್ಯ ಇಲ್ಲಂತವ್ರು ಈ ರೀತಿ ಹೆಣ್ಣು ಮಕ್ಕಳನ್ನ ಮುಂದಿಟ್ಟು ಷಡ್ಯಂತ್ರ ಮಾಡಾಕತ್ತಾರ. ಇದು ಬಾರಿ ಬರುವಂತ ದಿವಸ ಒಳಗಿದ್ದು ನಿಮ್ಗೆ ಯಾರಿದ್ರ ಹಿಂದೆ ಇದಿರಲ್ಲ ಅದು ನಮಗ್ ಗೊತ್ತಾಗೈತೆ. ಬಾರಿ ಪೆಟ್ಟ ತಿತ್ತೀರಿ ಅನ್ನೋದು ಎಚ್ಚರಿಕೆ ಇರಲಿ. ಅದನ್ನ ಇಲ್ಲಿ ನಾವು ಒಂದು 4 ಜನ ಅಷ್ಟೇ ಕಾರ್ಯಕರ್ತರು ಗೊತ್ತಿಲ್ಲ. ಇಡೀ ಜಮಖಂಡಿ ವಿಧಾನಸಭಾ ಕ್ಷೇತ್ರದಾಗ ಪರಿಸ್ಥಿತಿ ಏನಾಗೈತಿ, ಸಂಘಟನೆ ಏನಾಗೈತಿ. ನಮ್ಗೇನ ಏನಾದ್ರೂ ಕೊಡ್ರತಕ್ಕೆ ಧ್ವನಿ ಎತ್ತಿದೀವ? ಪಕ್ಷದ ವ್ಯವಸ್ಥೆ ಸರಿಯಾಗ್ಲಿ, ಪಕ್ಷದ ಸಂಘಟನೆ ಬಲಿಷ್ಠ ಆಗ್ಲಿ, ಪಕ್ಷ ಇಲ್ಲಿ ಯಾವತ್ತೂ ಸೋಲ್ಬಾರ್ದು, ಪಕ್ಷಕ್ಕಾಗಿ ದುಡಿದಂತ ಎಲ್ಲಾ ವರ್ಗದ ಕಾರ್ಯಕರ್ತರನ್ನ ಅತ್ಯಂತ ಗೌರವದಿಂದ ಕಾಣ್ರಿ ಅಂತಕ್ಕೆ ನಾವು ಇವರಲ್ಲಿ ಅನೇಕ ಸಾರಿ ವಿನಂತಿ ಮಾಡಿಕೊಂಡು ನಂತರ ನಾವು ಅಲ್ಲಿ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದು. ಇನ್ನೊಂದು ವಿಶೇಷವಾಗಿ ನಾ ಆರೋಪ ಮಾಡ್ತೀನಿ, ಇದು ಸತ್ಯ ಐತೆ. ಹಿಂದುತ್ವ, ಹಿಂದೂ ಸಂಘಟನೆ ಪಾರ್ಟಿಯಲ್ಲಿ ಅವತ್ತಿನ ಬಿಜೆಪಿದು ಬೀಜ ಇರಲಾರ ಸಂದರ್ಭದಾಗೂ ಸಹಿತ ಇಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ಪಕ್ಷ ಬೆಳೆಸಿದಂತವ್ರು, ಪಕ್ಷದ ಸಂಘಟನೆಯನ್ನ ಮಾಡಿ ಬೆಳೆಸಿದಂತವ್ರು ಯಾರಾದ್ರೂ ಇದ್ರಾಗ ಹಿಂದುಳಿದ ವರ್ಗದ ಕಾರ್ಯಕರ್ತರು ಸಾಕಷ್ಟು ಅದಾರ, ಕ್ಷತ್ರಿಯ ವರ್ಗಕ್ಕೆ ಸೇರಿದಂತ ಕಾರ್ಯಕರ್ತರು ಸಾಕಷ್ಟು ಅದಾರ, ದಲಿತ ವರ್ಗಕ್ಕೆ ಸೇರುವಂತ ಸಣ್ಣ ಸಣ್ಣ ಸಮುದಾಯದ ಕಾರ್ಯಕರ್ತರು ಸಾಕಷ್ಟು ಅದಾರ. ದುಡ್ದಾರ ಅವರು ತಮ್ಮ ಜೀವನ ಯೌವನ ಮನೆಯಿಂದ ದುಡ್ಡು ಹಾಕಿ ಪಾರ್ಟಿ ಬೆಳೆಸಿ ಇಲ್ಲಿ ಇನ್ನೂ ಅದಾರ. ಆದ್ರ ಅಂತ ಪುಣ್ಯಾತ್ಮ ಕಾರ್ಯಕರ್ತರಿಗೆ, ಹಿಂದುಳಿದ ವರ್ಗದ ಕಾರ್ಯಕರ್ತರಿಗೆ, ದಲಿತ ವರ್ಗಕ್ಕೆ ಸೇರಿದಂತ ಕಾರ್ಯಕರ್ತರಿಗೆ, ಕ್ಷತ್ರಿಯ ವರ್ಗದ ಕಾರ್ಯಕರ್ತರನ್ನ ಹುಡುಕ್ಯಾಡಿ ಟಾರ್ಗೆಟ್ ಮಾಡಿ ತುಳಿಯುತ್ತಿಲ್ಲ. ಇದು ಬರುವಂತ ಚುನಾವಣೆ ನೀವು ಭಾರಿ ಪೆಟ್ಟು ಕೊಡದೈತೆ ಅನ್ನೋದು ನೆನಪಿರ್ಲಿ. ನಾವೆಲ್ಲ ಒಟ್ಟಿಗೆ ಸೇರಿದ್ರೆ 73% ವೋಟರ್ಸ್ ಆಗ್ತೇವಿ. ಅದನ್ನ ಕಾಯ್ಕೊಳ್ಳುವಂತ ದೊಡ್ಡ ಗುಣ ಮಾಡೋ ಬಿಟ್ಟು ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಇಂಥ ಹೇಡಿ ರಾಜಕಾರಣ ಮಾಡ್ತಿರಲ್ಲ, ನಿಮಗಿದು ಸರಿಯಾಗಿ ನಾವು ಹೇಳುವಂತ ಪಾಠ. ನಮ್ಮ ಹತ್ರ ಸಾಕಷ್ಟು ಎಲ್ಲ ಆಡಿಯೋ ವಿಡಿಯೋ ಇದೆ, ನಾವು ಸಂಬಂಧಪಟ್ಟವರಿಗೆ ಕಳಿಸ್ತಾ ಇದ್ದೀವಿ. ಮತ್ತ ಸಂದರ್ಭ ಬಂದ್ರ ನಾವು ಇದನ್ನ ಪೊಲೀಸ್ ಅಧಿಕಾರಿಗಳ ಮೂಲಕ ಹೋಗಿ ತನಿಖೆ ಮಾಡಕ್ಕೂ ಹಚ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಗೂಬೆ ಕೂಡಿಸ್ಕೊಳ್ಳಲ್ಲ, ನಮ್ಮ ಅಪಪ್ರಚಾರ ನಾವು ಎಂದೂ ಸಹಿಸ್ಕೊಳ್ಳಂಗಿಲ್ಲ. ಇದರ ಹಿಂದೆ ಯಾರಿದ್ದ ಹೇಡಿ ರಾಜಕಾರಣ ಮಾಡತ್ತಿರಲ್ಲ, ಗಂಡಸರಲ್ಲೇನು ಬರೀ ಮುಂದೆ ನಮ್ಮನ್ನು ಎದುರ್ಸಕ ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಆಟ ಆಡುವಂತ ನೀಚ ಕೆಲಸ ಮಾಡುವಂತದ್ದು ನೀವು ಬಿಡ್ರಿ. ಇಲ್ಲಿಕಂದ್ರೆ ಸರಿ ಇರಂಗಿಲ್ಲ. ಇದು ಏನಿದು ಒಂದು RTI ಅರ್ಜಿಗೆ ಉತ್ತರ ಕೊಡುವಂತ ಸರ್ಕಾರಿ ಅಧಿಕಾರಿ ಉತ್ತರ ಕೊಡ್ತಾನ, ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡ್ರಿ? ಹಂಗಾದ್ರೆ ಎಷ್ಟು ನಡೀತಿರ್ಬೋದು ಇಲ್ಲಿ. ಸರ್ಕಾರಿದು ಒಂದು ಅರ್ಜಿ ಕೇಳಿದಕ್ಕೆ ಇಷ್ಟು, ಒಂದು ಸಣ್ಣ ಅರ್ಜಿಗೆ ಇಷ್ಟು ತಲೆ ಕೆಡಿಸ್ಕೊಂಡಿರಂದ್ರ
ಏನೇನು ನಡೆಯಕತ್ತೈತಿ ಅಂತ ನಮಗ ಸಂಶಯ ಬರಕ್ ಸ್ಟಾರ್ಟ್ ಆಕಾವಿನ್ನ. ಬರೀ ಇದು ಒಂದು ಇಲಾಖೆಗೆ RTI ಅರ್ಜಿ ಹಾಕಿ ನಾವು ಕೇಳಿವಿ, ಇನ್ನ ಎಲ್ಲಾ ಇಲಾಖೆನೂ ಸ್ಟಾರ್ಟ್ ಮಾಡ್ತೀವಿ. ಎಲ್ಲೆಲ್ಲಿ ಏನೇನು ನಡೆದೈತಿ ಅನ್ನೋದು ಎಲ್ಲ ನಾವು ಮಾಹಿತಿ ಹಕ್ಕು ಆಧಾರ ಮೇಲೆ ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಇಂಥವು ನಮ್ಮ ವಿರುದ್ಧ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಎಷ್ಟು ಷಡ್ಯಂತ್ರ ಮಾಡಕ್ ನಿಮ್ಗೆ ತಾಕತ್ತೈತಿ ಮಾಡಕ್ ಚಾಲು ಮಾಡ್ರಿ ನೋಡೋಣ. ಕಾರ್ಯಕರ್ತರ ಪಕ್ಷ ಮಾತೆತ್ತಿದ್ರು ಎಲ್ಲಾರು ತೆಗಿತಾರ. ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರೇ ಮಾಲಕರು ಅಂದ್ರೆ ಕಾರ್ಯಕರ್ತರನ್ನ ತುಳಿಯುವಂತ ಕೆಲಸ, ಕಾರ್ಯಕರ್ತರ ಮ್ಯಾಗ ಗೂಬೆ ಕೂಡ್ಸುವಂತ ಕೆಲಸ ಎಷ್ಟು ಹೀನ ಕೆಲಸ ಇದೆ. ಅದನ್ನ ಕೆಲಸ ಮಾಡಿದಂತವ್ರ ಜನಕ್ಕೆ ನಾಚಿಕೆ ಬರ್ಬೇಕದು. ಒಬ್ಬ ಹೆಣ್ಮಕ್ಳನ್ನ ಬಳಸ್ಕೊಂಡು ಇಂಥ ಕೆಲಸ ಮಾಡ್ತೀರಿ, ಸಮಾಜ ನೋಡಿ ನಗ್ತೈತಿ. ಇಡೀ ತಾಲೂಕು ತುಂಬಾ ಕಾರ್ಯಕರ್ತರು ಫೋನ್ ಬರತಾವ ನಮಗೆ, ನಿಮ್ ಕೂಡ ನಾವು ಅದೇವ್ರಿ ಅಂತಕ್ಕೆ ಇಂಥ ಹೊಲಸ ಕೆಲಸ ಯಾರು ಮಾಡ್ಯಾರ ಅನ್ನೋ ಎಲ್ಲಾ ರೆಕಾರ್ಡಿಂಗ್ ಎಲ್ಲ ತೆಗಿಯಾಕತ್ತಾವ. ಅದಕ್ಕೆ ಇದನ್ನ ಯಾರದಾರಲ್ಲ ಅವ್ರು ಸರಳ ಯಾರು ಇದನ್ನ ಷಡ್ಯಂತ್ರ ಮಾಡಿ ಅವ್ರಿಗೆ ಹೇಳಿ ಕಲಿಸಿ ಕೊಟ್ಟಾರಲ್ಲ, ಅದನ್ನ ಓಪನ್ ಆಗಿ ಬಂದು ಅದನ್ನ ಹೇಳಿ ನಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂತ ಕೆಲಸ ಏನು ಮಾಡಿರಲ್ಲ ಆ ಸೋದರಿಗಳು, ನೀವು ಬಂದು ಇದನ್ನ ಕ್ಷಮಾಪಣೆ ಕೇಳಬೇಕು. ಇರ್ಲಿಕ್ಕಂದ್ರ ನಾವು ಕಾನೂನು ರೀತಿಯಿಂದ ಇದನ್ನ ಹೆಜ್ಜೆ ಇಡ್ತೇವಿ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾವುದೇ ರೀತಿಯಿಂದ ನಮ್ಮ ವ್ಯಕ್ತಿತ್ವಕ್ಕೆ ಮಸಿ ಹಚ್ಚುವಂತ ಕೆಲಸ ನಾವು ಯಾವುದೂ ಸಹನ ಮಾಡ್ಕೊಳಂಗಿಲ್ಲ. ನೀವು ಮತ್ತೆ ಆ ಸುಜಾತ ಸಾರವಾಡ ಅವರು ಬಂದ ತಕ್ಷಣ ಅಲ್ಲಿ ಶಾಸಕರಿಗೆ ಯದ್ವಾ ತದ್ವಾ ಬಳಸಬಾರ್ದಂತ ಎಲ್ಲ ಭಾಷೆಗಳನ್ನು ಬಳಸಿ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಕಾರಣ ಏನಂದ್ರೆ ಅದು ಹೇಳಿದ್ರು. ಅವ್ರ ಮಗನಿಗೆ ಪ್ರಭುಲಿಂಗೇಶ್ವರ್ ಶುಗರ್ಸ್ ಒಳಗೆ ನೌಕರಿ ತಗೋರಿ ಎತ್ತಕ್ಕೆ ಎಷ್ಟೋ ಸಾರಿ ಅವ್ರು ಹೋಗಿ ಸುಜಾತ ಸಾರವಾಡ ವಿನಂತಿ ಮಾಡಿದ್ರತ್ತ. ವಿನಂತಿ ಮಾಡಿದ್ರಾಗ ಶಾಸಕರು ತಮ್ಮ ಫ್ಯಾಕ್ಟ್ರಿ ಒಳಗ ಸುಜಾತ ಸಾರವಾಡ ಅವ್ರ ಮಗನ ನೌಕರಿಗೆ ತಗೊಳಕ ನಿರಾಕರಿಸಿದ್ರತ್ತ. ತಕ್ಷಣ ಅಲ್ಲಿದ ಆ ಹೆಣ್ಮಗಳು ಯಾರ ಮನೆಗೆ ಹೋದ್ಲತ್ತ ಆಕಿನ ಬಾಯಿಲೆ ನಮಗೆ ಹೇಳ್ಯಾಳ. ಏನಂದ್ರೆ ಸೀದಾ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ಮನೆಗೆ ಆ ಹೆಣ್ಮಗಳು ಹೋದ್ಲತ್ತ. ಹೋದ ಕೂಡ್ಲೆ ಅವ್ರು ಹೇಳಿದ್ದು, ಆನಂದ್ ನ್ಯಾಮಗೌಡ ಅವರು ಬಾಗಲ್ದಾಗ ಬಂದು ಸ್ವಾಗತ ಮಾಡ್ಕೊಂಡು ಬಾ ಅಕ್ಕ ಅಂದ್ರತ್ತ. ಅಂದು ಆಮೇಲೆ ಏನ್ ಕೆಲಸ ಆತ್ ಕೇಳಿದ್ರತ್ತ. ಕೇಳಿ ಹಿಂಗ ನನ್ನ ಮಗನ ನಿಮ್ಮ ಜಮಖಂಡಿ ಶುಗರ್ಸ್ನಾಗರ ಕೆಲ್ಸಕ್ಕೆ ತಗೋರಿ ಅಂತ ಅಂದ್ಕೂಡ್ಲೆ ತಕ್ಷಣ ಸುಜಾತ ಸಾರವಾಡ ಅವರ ಮಗನ ಜಮಖಂಡಿ ಶುಗರ್ಸ್ ಒಳಗ ಅವರು ನೌಕರಿಗೆ ತಗೊಂಡ್ರು ಅಂತ ಹೇಳಿ ಅಲ್ಲಿ ಆನಂದ ನ್ಯಾಮಗೌಡರನ್ನ ಹೊಗಳಿದ್ಲ ಹೆಣ್ಮಗಳು. ಹೊಗಳಿ ಆಮೇಲೆ ನಮ್ಮ ಜಗದೀಶ್ ಗುಡುಗುಂಟಿ ಸಾಹೇಬ್ರನ್ನ ಅಶಬ್ದದಿಂದ ಬೈಯಕ ಚಾಲು ಮಾಡಿದಾಗ ಆ ಸಭೆ ಒಳಗನ ತಕ್ಷಣ ಎದ್ದು, ಇದಕ್ಕೆ ಸಾಕ್ಷಿ ಸಾಕಷ್ಟು ಜನ ಅದಾರ, ನಾ ತಕ್ಷಣ ಎದ್ದ ಆ ಹೆಣ್ಮಕ್ಳಿಗೆ ಬೈದ್ನೆ. ಬಿಜೆಪಿಗಾಗ್ಲಿ ಮತ್ತ ಶಾಸಕರ ಬಗ್ಗೆ ಆಗ್ಲಿ ಇನ್ಯಾರ್ದೋ ಬಗ್ಗೆ ಆಗ್ಲಿ ಈ ಸಭೆ ಒಳಗ ಅಶಬ್ದ ಮಾತಾಡೋದಾದ್ರೆ ಈ ಸಭೆಯಿಂದ ಹೊರಗೆ ಹೋಗ್ರತ್ತ ನಾ ನೇರವಾಗಿ ಹೇಳಿದ್ದು ಸಾಕಷ್ಟು ಉಡ್ದಾವಣೆ ಅದಾವ. ಹೇಳಿನಿಲ್ರಿ, ಸಾಕಷ್ಟು ಜನ 40-50 ಮಂದಿ ಸಾಕ್ಷಿ ಅದಾರ. ಈಗ ಅವ್ರ ಯಾವ ಆಶಾ ಆಮಿಷಕ್ಕೆ ಒಳಗಾಗಿ ಈ ರೀತಿ ಹೇಳಿಕೆ ಕೊಡತ್ತಾರ ಗೊತ್ತಿಲ್ಲ. ಮತ್ತ ನಾವು ಸಂಬಂಧಪಟ್ಟಿದ ಎಲ್ಲ ರೆಕಾರ್ಡಿಂಗ್ ಏನದಾವಲ್ಲ ನಾ ನೇರವಾಗಿ ಶಾಸಕರಿಗೆ ಕಳಿಸ್ತೇನೆ.